ನಮಸ್ಕಾರ ಪ್ರಿಯ ವೀಕ್ಷಕರೇ, ಸವಾಲ್ ಟಿವಿಯ ರಾಜಕೀಯ ಚರ್ಚೆಗಳ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕಲಾಚಂದನ. ಇವತ್ತಿನ ರಾಜಕೀಯ ವಿಚಾರದಲ್ಲಿ 3 ಭಾಗಗಳಿಂದ ನಾವು ಮಾತಾಡಬೇಕಾಗ್ತದೆ. ಒಂದು BJP ಮತ್ತು JDS ಮತ್ತು ಕಾಂಗ್ರೆಸ್. ಈಗ JDS ಮತ್ತು BJP ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದೆ. ಅದಕ್ಕೆ ಪ್ರತ್ಯಾರೋಪವಾಗಿ ಕಾಂಗ್ರೆಸ್ ಏನು ಮಾಡುತ್ತೆ ಮತ್ತು ಇದನ್ನ ಎಲ್ಲನೂ ನಿಮ್ಮ ಮುಂದೆ ಚರ್ಚೆ ಮಾಡೋಣ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ನೀವು ತಿಳಿಸ್ಬೋದು. ಈಗ ವಿಚಾರಕ್ಕೆ ಬರೋಣ. ರಾಜ್ಯ ರಾಜಕೀಯದಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆ ಇದೀಗ ಭಾರೀ ಚರ್ಚೆಗೆ ಕಾರಣವಾಗಿದೆ. BJP, JDS ಮತ್ತು ಕಾಂಗ್ರೆಸ್ ನಡುವಿನ ರಾಜಕೀಯ ವಾಗ್ವಾದ ತಾರಕಕ್ಕೇರಿದೆ. ಮೊದಲಿಗೆ ಈಗ BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರರವರು ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. DK ಶಿವಕುಮಾರ್ ಮುಖ್ಯಮಂತ್ರಿಯಾದ ಕೆಲವೇ ಗಂಟೆಗಳಲ್ಲಿ ಸರ್ಕಾರದ ಮೊದಲ ಆದ್ಯತೆ ರಿಯಲ್ ಎಸ್ಟೇಟ್ ಎಂಬುದು ಸಾಬೀತಾಗಿದೆ ಎಂದು ವಿಜಯೇಂದ್ರರವರು ಟೀಕಿಸಿದ್ದಾರೆ. ನಮ್ಮ DK ಶಿವಕುಮಾರ್ ಅವ್ರ ಬಗ್ಗೆ ವಿಜಯೇಂದ್ರ ಅವರು ಟೀಕೆ ಮಾಡಿದ್ದಾರೆ. ಏನಂತೇಳಿ, ಇವರು ಮುಖ್ಯಮಂತ್ರಿ ಆದ ತಕ್ಷಣ ಏನಿದೆ ರಿಯಲ್ ಎಸ್ಟೇಟ್ಗಳು ಇದು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಬಿಡದಿಯಲ್ಲಿ ಟೌನ್ಶಿಪ್ ನಿರ್ಮಾಣದ ಹೆಸರಿನಲ್ಲಿ ರೈತರ ಜಮೀನುಗಳನ್ನು ಬಲವಂತವಾಗಿ ಹಾಗೂ ಅಕ್ರಮವಾಗಿ ಸ್ವಾಧೀನಪಡಿಸಿಕೊಂಡಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ. ಇದೇ ವೇಳೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲೂ ಅಕ್ರಮ ನಡೆದಿದೆ. BJP ಆರೋಪಿಸ್ತಾ ಇದೆ. ಈ ರೀತಿ ಹೇಳಿ, 3 ವರ್ಷಗಳ ಆಡಳಿತದಲ್ಲಿ ವಸತಿಹೀನರಿಗೆ ಮನೆ ನೀಡಿಲ್ಲ, ರೈತ ಸಂಘಗಳಿಗೆ ಸ್ಪಂದಿಸಿಲ್ಲ, ಗಂಗಾ ಕಲ್ಯಾಣ ಯೋಜನೆಯ ಅಕ್ರಮಗಳ ತನಿಖೆ ನಡೆಸಿಲ್ಲ. ಹೀಗೆ ಕೈಗಾರಿಕೆಗೆ ಸಮರ್ಪಕ ಪ್ರೋತ್ಸಾಹಧನ ನೀಡಿಲ್ಲ. ಇದು ವಿಜಯೇಂದ್ರ ಅವರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಈ ರೀತಿ ಒಂದಿದೆ ವಿಜಯೇಂದ್ರ ಅವರ ಆರೋಪಗಳು. ಇನ್ನೊಂದೆಡೆ ಕೇಂದ್ರ ಸಚಿವರಾದಂತಹ ಹಾಗೂ JDSನ ನಾಯಕರು HD ಕುಮಾರಸ್ವಾಮಿ ಅವರು ಕೂಡ DK ಶಿವಕುಮಾರ್ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಡದಿ ರೈತರ ಹೋರಾಟ ನಡೆಸುತ್ತಿರುವ ಸಂದರ್ಭದಲ್ಲಿ ತಮ್ಮ ಕುಟುಂಬದ ವಿರುದ್ಧ ಪೋಸ್ಟರ್ಗಳ ಮೂಲಕ ಅಪಪ್ರಚಾರ ನಡೆಸಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಅಂದರೆ ಕುಮಾರಸ್ವಾಮಿ HD ಕುಮಾರಸ್ವಾಮಿ ಅವರ ವಿರುದ್ಧ DK ಶಿವಕುಮಾರ್ ಅವರು ಅಥವಾ DK ಶಿವಕುಮಾರ್ ಅವರ ಬಣದವರು ಕಡೆಯವರು ಕುಮಾರಸ್ವಾಮಿಗೆ ಅವಮಾನ ಆಗುವ ರೀತಿಯಲ್ಲಿ ಪೋಸ್ಟರ್ಗಳನ್ನ ಅಂಟಿಸ್ತಾ ಇದ್ದಾರಂತೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇದಕ್ಕೆ ನಾನು ಯಾವುದಕ್ಕೂ ಈ ಥರ ಪೋಸ್ಟರ್ಗಳಿಗೆ ಮತ್ತೊಂದಕ್ಕೆ ನಾನು ಇದರಲ್ಲ, ನಾನು ಜನಗಳ ಪರ ನಿಲ್ತೀನಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿದ್ದಾರಂತೆ. HD ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ DK ಶಿವಕುಮಾರ್ ಅವ್ರಿಗೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದ ಮೇಲಾದರೂ ಹಳೆಯ ರಾಜಕೀಯ ಶೈಲಿ ಬದಲಾಗುತ್ತದೆ ಅಂತ ಭಾವಿಸಿದ್ರಂತೆ. ಆದರೆ ಇದು ಇನ್ನೂ ಮುಂದುವರಿಯುತ್ತಲೇ ಇದೆ ಎಂದು HD ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. HD ಕುಮಾರಸ್ವಾಮಿ ಅವರ ಮೇಲೆ 100 ಎಕರೆ ಜಮೀನಿದೆ ಎಂದು ಒಂದು ಆರೋಪ ಮಾಡಿದ್ದಾರೆ. ಇದಕ್ಕೆ HD ಕುಮಾರಸ್ವಾಮಿ ಅವರು ತಮ್ಮ ಬಳಿ ಕೇವಲ 46 ಎಕರೆ ಇದೆ, ಅದನ್ನು ಬಿಟ್ಟರೆ ನನ್ನ ಹತ್ರ ಎಲ್ಲಿ ಜಮೀನಿದೆ, ಬೇಕಾದರೆ ನೀವೇ ಬಂದು ಪರಿಶೀಲನೆ ಮಾಡ್ಕೊಳ್ಳಿ, ನನ್ನ ಹತ್ರ 46 ಎಕರೆ ಇದೆ, ಅದನ್ನು ನಾನು ಎಷ್ಟೋ ವರ್ಷಗಳ ಹಿಂದೆ ಕಷ್ಟಪಟ್ಟು ನಾನು ಆ ಜಮೀನನ್ನು ಖರೀದಿ ಮಾಡಿದ್ದು, ಅಂದರೆ ತಗೊಂಡಿದ್ದು ನಾನು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ DK ಶಿವಕುಮಾರ್ ಅವರ ವಿರುದ್ಧ ಹಳೆಯ ಭೂ ವ್ಯವಹಾರಗಳ ಆರೋಪಗಳನ್ನು ಉಲ್ಲೇಖಿಸಿ ಟೀಕಿಸಿದ್ದಾರೆ. ಜೊತೆಗೆ DK ಶಿವಕುಮಾರ್ ಅವರ ವಿರುದ್ಧ ಹಳೆಯ ಭೂ ವ್ಯವಹಾರಗಳ ಆರೋಪಗಳನ್ನು ಉಲ್ಲೇಖಿಸಿ ಟೀಕೆ ಮಾಡಿದ್ದಾರೆ HD ಕುಮಾರಸ್ವಾಮಿ ಅವರು. ಈ ಎಲ್ಲ ಆರೋಪಗಳಿಗೆ ಕಾಂಗ್ರೆಸ್ನಿಂದ ಅಧಿಕೃತ ಪ್ರತಿಕ್ರಿಯೆ ನಿರೀಕ್ಷಿಸಲಾಗುತ್ತಿದೆ. ಈ ಒಂದು ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದಾರೆ. ಆದರೆ ಈಗ ಕಾಂಗ್ರೆಸ್ನಲ್ಲಿ ಈ ಒಂದು ಅಪವಾದಗಳಿಗೆ ಉತ್ತರ ನೀಡುವಷ್ಟು ಸಮಯ ಇಲ್ಲವೇನೋ ಅನ್ನೋ ಒಂದು ಸಣ್ಣ ಮಾಹಿತಿ ಕಾಣ್ತಾ ಇದೆ. ಅದನ್ನು ಈಗ ಏನಂತ ಹೇಳ್ತೀನಿ ನೋಡಿ. ಮುಖ್ಯಮಂತ್ರಿ DK ಶಿವಕುಮಾರ್ ಸಂಪುಟ ವಿಸ್ತರಣೆಯ ಕುರಿತು ಮಹತ್ವದ ಮಾಹಿತಿ ಹಂಚಿಕೊಂಡಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ಚರ್ಚಿಸಲು ಜೂನ್ 23ರಂದು ದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರೊಂದಿಗೆ ಸಭೆ ನಡೆಸಲಿದ್ದು,
ತಿಂಗಳ ಅಂತ್ಯದೊಳಗೆ ಸುಮಾರು 18 ಮಂದಿಯನ್ನು ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಸಾಧ್ಯತೆ ಇದೆ ಎಂದು ತಿಳಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಈಗ ಸಚಿವರನ್ನ ಒಂದು ಆಯ್ಕೆ ಮಾಡ್ಕೊಳ್ಳೋಂಥ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ತೊಡ್ಕೊಬಿಟ್ಟಿದ್ದಾರೆ. ಇದಕ್ಕೋಸ್ಕರ ದೆಹಲಿಗೆ ಹೋಗಿ ಒಂದಷ್ಟು ಮಾತುಕತೆಗಳನ್ನ ನಡೆಸಬೇಕು ಅಂತ ಹೇಳ್ಕೊಂಡಿದ್ದಾರೆ. ಈ ಸಮಯ, ಈ ಒತ್ತಡದಿಂದ ಈ ಒಂದು ಆರೋಪಗಳಿಗೆ ಉತ್ತರ ಕೊಡೋಕ್ಕಾಗಿಲ್ವೇನೋ, ಕೊಡ್ತಾರೆ ಮುಂದೆ ಒಂದಿನ ಉತ್ತರ ಅಂತ ನಾವು ತಿಳ್ಕೋಬಹುದು. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಹೀಗಾಗಿ ಒಂದೆಡೆ ಬಿಡದಿ ಟೌನ್ಶಿಪ್ ವಿವಾದ, ಮತ್ತೊಂದೆಡೆ BJP ಮತ್ತು JDSನ ಆರೋಪಗಳು, ಇತ್ತ ಸಚಿವ ಸಂಪುಟ ವಿಸ್ತರಣೆಯ ಚರ್ಚೆ, ಇವೆಲ್ಲದರ ನಡುವೆ ರಾಜ್ಯ ರಾಜಕೀಯ ಮತ್ತಷ್ಟು ಕಾವೇರಿದ್ದು, ಮುಂದಿನ ದಿನಗಳಲ್ಲಿ ಈ ಬೆಳವಣಿಗೆಗಳು ಯಾವ ರೀತಿಯ ತಿರುವನ್ನು ಪಡೆಯುತ್ತವೆ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ. ಇವತ್ತಾಗಿತ್ತು ಈ ಒಂದು ಬಡಗಳ ಮತ್ತು ಪಕ್ಷಗಳ ಆರೋಪಗಳು, ಪರಾರೋಪಗಳು, ವಾದಗಳು, ವಿವಾದಗಳು. ಇದೇ ರೀತಿ ಒಂದಷ್ಟು ರಾಜಕೀಯ ಚರ್ಚೆಗಳನ್ನ ಮತ್ತಷ್ಟು ಮಾಡೋಣ. ಇನ್ನೊಂದಷ್ಟು ವಿಚಾರಗಳನ್ನ ತಗೊಂಡು ಬರ್ತೀನಿ. ಈ ಚರ್ಚೆ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅದನ್ನು ಕಮೆಂಟ್ ಮೂಲಕ ನೀವು ತಿಳಿಸಿ. ಮತ್ತು ಇದೇ ರೀತಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಸವಾಲ್ TV. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಶೇರ್ ಮಾಡಿ. ಧನ್ಯವಾದಗಳು.